ಸ್ಕೂಟರ್ ಸಾಂಗ್ ಇದೆಯಲ್ಲ, ಅದ್ ನೋಡಿದ ತಕ್ಷಣ ಫಸ್ಟ್ ಅನ್ಸಿದ್ದು ಇಂಥದ್ದೊಂದು ಪ್ರತಿಭೆನ ಚಿಕ್ಕಣ್ಣ ಎಲ್ಲಿ ಇಟ್ಕೊಂಡಿದ್ರು ಅಂತ. ಆ ತರ ಡ್ಯಾನ್ಸ್ ಅಂದ್ರೆ ಈ ಸಡನ್ ಆಗಿ ಬಂದಿರೋಂತ ಇದಂತೂ ಅಲ್ಲ ಅದು. ಅಂದ್ರೆ ಏನೋ ಪ್ರಾಕ್ಟೀಸ್ ಇಂದ ಬರುವಂತದ್ದಲ್ಲ, ಮೊದ್ಲಿಂದನೂ ಇರುತ್ತೆ ಒಳಗಡೆ. ಇಲ್ಲ, ಏನನ್ನಿಸ್ತು ನನಗೆ ಒಂದ್ಸಲಿ ಅಪ್ಪು ಸರ್ ಹೇಳಿದ್ರು, ಅದೆಲ್ರಿಗೂ ಗೊತ್ತೇ ಇರುತ್ತೆ. ಈಗ ಬರ್ತಾರೆ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ನಮ್ಮನ್ನು ನೋಡೋಕ್ಕೆ, ಅಂದ್ರೆ ನಮ್ದು ಏನಾದರೂ ಒಂದು ಸ್ಪೆಷಲ್ ಏನಾದರೂ ಮಾಡಬೇಕು. ಸೊ ಅದಕ್ಕೆ ನಾನು ಎವ್ರಿ ಸಿನಿಮಾಲೂ ಡ್ಯಾನ್ಸಲ್ಲೇ ಏನೇನಾದರೂ ವೆರೈಟಿ ಮಾಡ್ಬೋದಾ ಅಂತೆಲ್ಲ ನಾನು ಟ್ರೈ ಮಾಡ್ತೀನಿ ಅಂತ ಅಪ್ಪು ಸರ್ ಹೇಳ್ತಿದ್ರು. ಅದು ನಮ್ಮ ಕರ್ತವ್ಯ, ಮಾಡಲೇಬೇಕು. ಯಾಕೆಂದ್ರೆ ಜನಕ್ಕೆ ಎಂಟರ್ಟೈನ್ ಮಾಡೋದು. ನಂಗೆ ಅದು ಒಂದು ತಲೆಯಲ್ಲಿತ್ತು. ಇದರಲ್ಲಿ ಫೈಟ್ ಇಲ್ಲ. ಫೈಟ್ ಕೇಳಿದ್ರು ನನ್ನ ಕೈಲಿ ಮಾಡ್ಸಲ್ಲ ಇವರು. ನಾನು ಸ್ಕ್ರಿಪ್ಟ್ ನಡಿಬೇಕಾರೆ ಹಾಕ್ರಿ, ಎಲ್ಲಾರ ಒಂದು ಆಸೆ ಇರುತ್ತಲ್ಲ ಒಳಗೆ, ನಾವೊಂದು ಎರಡೇಟು ಹೊಡೆಯೋಣ ಅಂತ ಹಾಕಿ ಅಂದೆ. ನೋ ಅಂದರು. ಓಕೆ, ಇನ್ನೇನು ಈಗ ಕಾಮಿಡಿ ಮಾಡ್ಕೊಂಡೇ ಬಂದಿದ್ದೀನಿ, ಇದರಲ್ಲೂ ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಏನು ಮಾಡೋ. ಓಕೆ, ಡ್ಯಾನ್ಸ್ ಒಂದು ಹೆಂಗಾರು ಟ್ರೈ ಮಾಡೋಣ ಅನ್ಕೊಂಡು ಮಾಡಿ ಒಂದಷ್ಟು ದಿನ ರಿಹರ್ಸಲ್ ಮಾಡಿಸಿ, ಅದಕ್ಕೆ ದರ್ಶಿನಿ ಅಂತ ಕೊರಿಯೋಗ್ರಾಫರ್ ಹೇಳೋದು, ಥ್ಯಾಂಕ್ಸ್ ಟು ಹರ್. ಕರೆಕ್ಟಾ ಇಂಗ್ಲೀಷು? ಪಾಪ ಹುಡುಗಿ ಬಂದು ಪರ್ಸ್ನಲ್ ಆಗಿ ತುಂಬಾ ರಿಹರ್ಸಲ್ ಮಾಡಿಸಿ ಒಂದು ಲೆವೆಲ್ಗೆ ಏನೋ ಇವತ್ತೆಲ್ಲರೂ ಇಷ್ಟಪಟ್ಟಿದ್ದಾರೆ ಅಂದ್ರೆ ಕ್ರೆಡಿಟ್ ಆ ಹುಡುಗಿಗೆ ಹೋಗ್ಬೇಕು ಖಂಡಿತವಾಗ್ಲು. ಚಿಕ್ಕಣ್ಣ ಅವರ ಕಣ್ಣೀರ್ ನೋಡಿರ್ಲಿಲ್ಲ ಯಾರು ಆಕ್ಚುಲಿ. ಅವತ್ತೊಂದು ವೇದಿಕೆ ರೀಸೆಂಟ್ ಆಗಿ ನಡೆದಂತ ವೇದಿಕೆನಲ್ಲಿ ತುಂಬಾ ಎಮೋಷನಲ್ ಆಗಿರ್ತೀರಾ, ಕಣ್ಣೀರ್ ಹಾಕ್ತೀರಾ. ಈ ಸಿನಿಮಾ ಅದೆಲ್ಲವನ್ನು ಆ ಒಂದು ಜಗತ್ತನ್ನ, ಬೇರೆ ಒಂದು ಜಗತ್ತನ್ನೇ ನಿಮ್ಗೆ ತೋರಿಸ್ಕೊಟ್ಟಿದೆ ಅಂತ. ಇಲ್ಲ, ಏನಂದ್ರೆ ನನ್ಗೆ ಗೊತ್ತೇ ಇಲ್ಲ ಇದೆಲ್ಲ. ನಾವು ಬಂದ್ವಾ, ಕರೆದ್ರ 9 ಗಂಟೆಗೆ ಬಂದ್ರೆ 10 ಗಂಟೆ ಅನ್ಕೊಂಡು ಹೋದ್ವಾ, ಆಕ್ಟ್ ಮಾಡಿದ್ವಾ, ಅವ್ನ ಕಾಸು ಕೊಟ್ರ ಗುರು ಎಷ್ಟು ಬ್ಯಾಲೆನ್ಸ್ ಇದೆ. ಇದು ಪಿಕ್ಚರ್ ರಿಲೀಸ್ ಆದ್ರೆ ಅದರ ಪ್ರಮೋಷನ್ ಕರೆದ್ರೆ ಒಂದಿನ ಹೋಗಿ ಹಿಂಗೆ ಬಂದ್ರೆ ಮುಗ್ದೋಯ್ತು. ಅದಾದ್ಮೇಲೆ ರಿಲೀಸ್ ಆದ್ರೂ ಅವತ್ತು ಫ್ರೀ ಇದ್ರೆ ಹೋಗ್ತಿದ್ವಿ, ಇಲ್ಲಾಂದ್ರೆ ಅವತ್ತು ಸಿನಿಮಾ ರಿಲೀಸ್ ಆದ್ರೂ ಬೇರೆ ಶೂಟಿಂಗ್ ಇರ್ತಿದ್ದೆ. ನನಗೆ ಇದು ಒಳಗೆ ಬೇರೆನೇ ಪ್ರಪಂಚ ಇದೆ ಅಂತ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಆಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ನು, ಭಯ. ಆಮೇಲೆ ನಾನು ಲೈಫಲ್ಲಿ ಭಯನೇ ಪಟ್ಟವನಲ್ಲ, ಇಂಡಸ್ಟ್ರಿಲಂತೂ 5 ಪೈಸದ ಭಯ ಪಟ್ಟವನಲ್ಲ ನಾನು. ಆಮೇಲೆ ದೇವ್ರ ಕಷ್ಟನೂ ಕೊಟ್ಟಿಲ್ಲ. ಯಾಕೆಂದ್ರೆ ಫಸ್ಟ್ ಸಿನಿಮಾ ಇಂದನೂ ನಾನು ಯಾರ ಹತ್ರನೂ ಹೋಗಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ದವನೇ ಅಲ್ಲ, ತಾನಾಗೆ ಎಲ್ಲನೂ ಬಂತು, ಆರಾಮಾಗಿದ್ದೆ. ಬಟ್ ಕಷ್ಟ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಅದನ್ನೇ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು ಅನ್ನೋದು ಇದೆಯಲ್ಲ. ನಂಗೆ ಯಾರೋ ಒಬ್ರು ಇವರು ರಿಷಬ್ ಶೆಟ್ಟಿ ಅವರೇ ಹೇಳಿದ್ರು, ಕಾಂತಾರ ಒಂದು ಪ್ರಮೋಷನ್ಗೆ ನಾನು ಯಾವುದೋ ಬೇರೆ ಪ್ರೋಗ್ರಾಮ್ಗೆ ಹೋಗಿದ್ದೆ. ಅವಾಗ ಸುಮ್ಮನೆ ಅವ್ರು ನಿಂತ್ಕೊಂಡು ಅದು ಇದು ಕಷ್ಟಗಳೆಲ್ಲ ಹೇಳ್ತಾ ಇದ್ರು. ಆಮೇಲೆ ಅವರೇ ಅಂದರು, ನಾವೇನಾದರೂ ಕಷ್ಟ ಪಡೆದೇ ಸಕ್ಸಸ್ ಸಿಕ್ಬಿಟ್ರೆ ಏನು ಹೇಳ್ಕೊಳಕ್ಕಿರಲ್ಲ. ಸೊ ಕಷ್ಟ ಇದ್ದರೆ ಸಕ್ಸಸ್ ಸಿಕ್ಕಿದಾಗೆ ಇದ್ರದ್ದು ವ್ಯಾಲ್ಯೂನು ಗೊತ್ತಾಗುತ್ತೆ, ನಾವು ಹಿಂಗೆಲ್ಲ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಅದಕ್ಕೆ ದೇವರು ಕಷ್ಟ ಕೊಡ್ತಾ ಇದ್ದಾರೆ ಸಕ್ಸಸ್ ಕೊಡೋಕ್ಕೆ ಅಂತ ನಾನು ಪಾಸಿಟಿವ್ ಥಿಂಕಿಂಗಲ್ಲಿ ಇದ್ದೀನಿ. ಖಂಡಿತ ಹಾಗೆ ಆಗುತ್ತೆ. ಈ ತರ ಒಂದು ಪ್ರತಿಫಲ ಅಂದ್ರೆ ಈ ತರ ಒಂದು ಕಷ್ಟ ಪಟ್ಟಿದ್ರೆ ಅಂದ್ರೆ ಅದೇ ತರ ಒಂದು ಪ್ರತಿಫಲ ಕೂಡ ಸಿಗುತ್ತೆ. ಇನ್ನೊಂದು ಸರ್, ಅಂದ್ರೆ ಜೊತೆಗಿದ್ದವ್ರೆ ನಮ್ಮ ಬೆಳವಣಿಗೆ ಅಂದ್ರೆ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ಏನೋ ಒಂದಷ್ಟು ಮಾತುಗಳು ನಿಮ್ಮನ್ನೆಲ್ಲೋ ಒಂದ್ಸರಿ ಕುಗ್ಗಿಸ್ತಾ ಅಂತ ಅನ್ಸುತ್ತೆ. ಅಲ್ಲ, ಖಂಡಿತವಾಗ್ಲೂ ಅದು ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಹಂಗೆ ಹೇಳೋರು ನೆಗೆಟಿವ್ ಅಂತಲೂ ಹೇಳಲ್ಲ. ನಮ್ಮೇಲೆ ಕನ್ಸನ್ನೇ ಇರ್ಬೋದು, ಯಾಕೆ ಬೇಕಿತ್ತು ಇವನಿಗೆ ಅಂತ ತುಂಬ ಜನ ಮಾತಾಡಿದ್ದಾರೆ. ಸೊ ಫೈನಲಿ ನಾವು ಬಾಯಲ್ಲಿ ಅವ್ರು ಏನೋ ಹೇಳಿದ್ರು ನಾನು ಹಂಗೆ ಹಿಂಗೆ ಅನ್ನೋದ್ರಲ್ಲಿ ಏನೂ ಯೂಸ್ ಇಲ್ಲ. ನಮ್ಮ ಕೆಲಸ ಮಾತಾಡ್ಬೇಕಷ್ಟೆ. ನಮ್ಮ ಸಿನಿಮಾ ನೋಡಿದಾಗ ಅವರು ಅದೇ ಹೇಳ್ತಾರೆ, ಪರವಾಗಿಲ್ಲ. ಈಗ ಏನಂದರೆ ಕೆಲವರು ಪ್ರೀತಿಯಿಂದ ಹೇಳ್ಬೋದು, ಕೆಲವರು ಹೊಟ್ಟೆ ಊರಿಂದ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಮನ್ಸು ಮಾಡಿದ್ರೆ ಅವಕಾಶ ಕಿತ್ಕೋಬೋದು, ಅದೃಷ್ಟ ಕಿತ್ಕೊಳ್ಳೋಕ್ಕಾಗಲ್ಲ ಅಷ್ಟೇ. ಎಲ್ಲ ಭಗವಂತನ ಕೈಲಿದೆ, ನಮ್ಮ ಕೈಲಿ ನಿಮ್ಮ ಕೈಲಿ ಏನೂ ಇಲ್ಲ ಅಲ್ಲ. ಮಾತಾಡೋರು ಮಾತಾಡೋದು. ರಾಜಾ ಹುಲಿ ನಾನೇ ಹೇಳಿದ್ದೀನಿ. ಸೊ ತಿರ್ಗಿ ನನಗೆ ನಾನೇ ಡೈಲಾಗ್ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ, ಬೇಡ ಬಿಡ್ರಿ. ಇನ್ನು ಚಿಕ್ಕಣ್ಣವರು ಅಂದ್ರೆ ಅಷ್ಟು ವರ್ಷದಿಂದ ನೋಡ್ಕೊ ಬಂದಿದ್ದೀರಿ, ಅವ್ರ ಕಷ್ಟಗಳು ಗೊತ್ತು, ಅವರ ಬೆಳವಣಿಗೆ ಗೊತ್ತು, ಅವ್ರ ಪ್ರತಿಭೆ ಗೊತ್ತು. ಇವರನ್ನ ನಾಯಕನಾಗಿ ತಗೊಬಂದು ನಿಲ್ಲಿಸ್ತಾ ಇದ್ದೀನಿ ಅಂತ ನಿಮ್ಗೆ ಒಂದು ಚಾಲೆಂಜ್ ಇರುತ್ತೆ. ನಿರ್ದೇಶಕನಾಗಿ ನಾನು ಇನ್ನೂ ಅಚೀವ್ ಮಾಡಬೇಕು ಅನ್ನೋದು. ಉಪಾಧ್ಯಕ್ಷ ಸಿನಿಮಾದಲ್ಲಿ ಆ ಥರದ ಕಷ್ಟ ಎಷ್ಟಾಗಿತ್ತು? ಇಲ್ಲ, ಆ ಥರದ್ದು ಯಾವ ಕಷ್ಟನೂ ನನಗೆ ಇರಲಿಲ್ಲ. ಯಾಕಂದ್ರೆ ಚಿಕ್ಕಣ್ಣ ಪರ್ಫಾರ್ಮೆನ್ಸು ಕರ್ನಾಟಕಕ್ಕೆ ಗೊತ್ತು. ಆಮೇಲೆ ನನಗೆ ಚಿಕ್ಕಣ್ಣ ತುಂಬ ಹಳೆ ಸ್ನೇಹಿತರು ಕೂಡ. ಆಮೇಲೆ ಈ ಸ್ಕ್ರಿಪ್ಟ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ದು. ನಾವು ವಾಲಂಟಿಯರ್ ಆಗಿ ಈ ಸ್ಕ್ರಿಪ್ಟ್ ಪ್ಲೇ ಕೆಲಸ ಮಾಡ್ತಿದ್ದೆ. ಆವಾಗಲೇ ಈ ಉಪಾಧ್ಯಕ್ಷ ಅಧ್ಯಕ್ಷ ಸೀಕ್ವೆಲ್ ಇದ್ರದ್ದೊಂದು ಸಕ್ಸಸ್, ಒಂದು ರಿಸಲ್ಟ್, ಇದು ಯಾವ ಲೆವೆಲಿಗೆ ಫನ್ ಎಂಟರ್ಟೈನ್ ಮಾಡೋಂಥ ಸಿನಿಮಾ ಆಗುತ್ತೆ ಅನ್ನೋದು ನಮ್ಮೆಲ್ರಿಗೂ ಕ್ಲಾರಿಟಿ ಇತ್ತು. ಸೊ ಹಾಗಾಗಿ ನನಗೆ ಭಯ ಪಡೋಂಥದ್ದು ಯಾವತ್ತೂ ಆಗಿಲ್ಲ. ಆಮೇಲೆ ಚಿಕ್ಕಣ್ಣ ಸಖತ್ತಾಗಿ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿತ್ತು. ನಮಗೆ ಹೀರೋಯಿನ್ ಯಾರಪ್ಪ ಅನ್ನೋದು ಅಷ್ಟೇ ಯಾವಾಗ್ಲೂ ಚಿಂತೆ ಆಗಿದ್ದು. ಹೀರೋಯಿನ್ ಯಾರು ಸಿಗ್ತಾರೆ, ಯಾರು ಅಷ್ಟು ಆಡಿಷನ್ ಮಾಡಿದ್ವಿ, ಅದು ನೆಕ್ ಮೂಮೆಂಟಲ್ಲಿ ಇವ್ರು ಸಿಕ್ಕಿದ್ದು, ಎಂಡ್ ಮೂಮೆಂಟಲ್ಲಿ. ಆದ್ರೆ ಅದು ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮಲಾಯಿಕಾ ಬಗ್ಗೆ ಆ ಥರ ಇತ್ತು, ಭಯ ಇತ್ತು, ಯಾರಪ್ಪ ಏನಪ್ಪ ಅಂತ. ಟಕ 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 ಅಂತ ಪರ್ಫಾರ್ಮ್ ಮಾಡಿದ್ರು. ಇವತ್ತು ಸಿನಿಮಾ ನೋಡಿದ್ರು ಪಾಪ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಮಲಾಯಿಕಾಗೆ.
ಸೊ ನಮ್ಗೇನು ನಮ್ಮ ಕಡೆಯಿಂದನೂ ಚೆನ್ನಾಗಿ ನಡೀಲಿ ಅಂತ ಅಷ್ಟೇ. ಅಂದ್ರೆ ನಾವೊಬ್ಬ ಆಸ್ ಎ ಡೈರೆಕ್ಟರ್ ಆಗಿ ಚಿಕ್ಕಣ್ಣವ್ರನ್ನ ಎಷ್ಟೇ ಮುಂದೆ ದೊಡ್ಡ ಸ್ಟಾರ್ ಆಗ್ಲಿ ಸ್ಟಾರ್ ಆಗಿ ನಡೆದ್ರು ಫಸ್ಟ್ ಲಾಂಚ್ ಮಾಡಿದ್ದು ಯಾರು ಡೈರೆಕ್ಟರ್ ಅಂದ್ರೆ ಇರುತ್ತೆ. ಮಲಾಯ್ಕ ದೊಡ್ಡ ಹೀರೋ ಏನಾದ್ರು ಯಾರು ಫಸ್ಟ್ ಲಾಂಚ್ ಮಾಡಿದ್ದು ನನ್ಗಿರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಅಂತ ಇದೆ, ಆ ಹೆಸರು ನನಗೆ ಸಿಗೋದು.